ಕುಮಟಾ ತಾಲೂಕಿನ ಕಲಬಾ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಮತ್ತು ಕೆಎಸ್ ಹೆಗಡೆ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೆಎಸ್ ಹೆಗಡೆ ಆಸ್ಪತ್ರೆಯ ವೈದ್ಯರಾದ ವಿಕ್ರಮ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಶಿಬಿರದಲ್ಲಿ ದೊರೆಯುವ ಚಿಕಿತ್ಸೆ ಮತ್ತು ಔಷಧಗಳ ಬಗ್ಗೆ ಮಾಹಿತಿ ನೀಡಿದರು. ಸೂಚನೆಗಳನ್ನು ಕೊಡ್ತೇವೆ. ಅದಲ್ಲದೆ ಕೆಲವೊಂದು ಬೇಸಿಕ್ ಮೆಡಿಸಿನ್ಸ್ ಸಹ ಇಲ್ಲಿ ಕೊಡ್ತೇವೆ. ಇದಾದ ಮೇಲೆ ನಿಮಗೆ ಹೆಚ್ಚಿನ ಮುಂದುವರಿದ ಚಿಕಿತ್ಸೆ ಏನಾದರೂ ಬೇಕಾದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅದು ಬಂದಲ್ಲಿ ಅದಕ್ಕೆ ಬೇಕಾಗುವಂತ ಮುಂದುವರಿದ ಚಿಕಿತ್ಸೆಯನ್ನು ನಿಮಗೆ ಕೊಡಲು ನಾವು ಅದಕ್ಕೆ ಬೇಕಾಗುವಂತ ಏನೇನು ಮಾಹಿತಿ ಬೇಕು, ಅದಕ್ಕೆ ಬೇಕಾಗುವಂತ ಏನೇನು ಫರ್ದರ್ ಟ್ರೀಟ್ಮೆಂಟ್ ಅಥವಾ ಗೈಡೆನ್ಸ್ ಏನೇನು ಬೇಕು ಅದನ್ನು ಕೊಡ್ತೇವೆ. ಇದಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಯಶಸ್ವಿನಿ, ವಿವಿಧ ಸರ್ಕಾರದ ವಿವಿಧ ಯೋಜನೆಗಳು ಅಥವಾ ಆಯುಷ್ಮಾನ್ ಭಾರತ್ ಅಥವಾ ESI ಈ ಎಲ್ಲ ಸ್ಕೀಮ್ಗಳಲ್ಲಿ ಜನರಲ್ ವಾರ್ಡ್ನಲ್ಲಿ ಉಚಿತವಾಗಿ ನಿಮಗೆ ಹೆಚ್ಚಿನ ಇದಕ್ಕೆ ಸಿಗ್ತದೆ. ಅದನ್ನೆಲ್ಲ ನೀವು ಉಪಯೋಗಿಸ್ಬೇಕಂತ, ಸದುಪಯೋಗ ಮಾಡಬೇಕಂತ ಕೇಳ್ಕೊಳ್ತೇನೆ. ಇದಲ್ಲದೆ ಸಂಪೂರ್ಣ ಸುರಕ್ಷಾ ಅಥವಾ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಯಾವುದಾದ್ರೂ ಇದ್ರು ಅದೆಲ್ಲವೂ ಹೆಚ್ಚಿನ ಇನ್ಶೂರೆನ್ಸ್ಗಳು ಈ ಆಸ್ಪತ್ರೆಯಲ್ಲಿ ಇರೋದ್ರಿಂದ, ಮತ್ತೆ ನೀವು ಆಲ್ಮೋಸ್ಟ್ ನೀವು ಯಾವ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೇಳಿದ್ರು ಸಹ ಅಥವಾ ಸಾಮಾನ್ಯ ಟ್ರೀಟ್ಮೆಂಟ್ ಏನು ಬೇಕಿದ್ರು ಸಹ ಎಲ್ಲವೂ, ಯಾಕಂದ್ರೆ ಇದೊಂದು 1400 ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದ್ದರಿಂದ ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಅತ್ಯಂತ ಒಳ್ಳೆಯ ಕ್ವಾಲಿಟಿಯಲ್ಲಿ ಟ್ರೀಟ್ಮೆಂಟ್ ಕೊಡಲು ನಾವು ಸುಮಾರು 25 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಥರ ಅಲ್ಲಲ್ಲಿ ಬಂದು ಹಳ್ಳಿಗಳಲ್ಲಿ 1 ಅಥವಾ 2 ದಿನ ವಾಸ್ತವ್ಯ ಮಾಡಿ, ಒಂದು ಬೆಳಿಗ್ಗೆ ಒಂದು ದಿವಸ ಇಲ್ಲಿ ಕ್ಯಾಂಪ್ ಮಾಡೋದು, ಇನ್ನು ನಾಳೆ ಭಟ್ಕಳದಲ್ಲಿದೆ, ಆ ಥರ ಬೇರೆ ಬೇರೆ ಕಡೆಯಲ್ಲಿ ಕ್ಯಾಂಪ್ ಸುಮಾರು 15-20 ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ಥರ ಬಂದಾಗ ಈ ಅಂದ್ರೆ ಕೆಲವರಿಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿಗೆ ಬರ್ಲಿಕ್ಕೆ ಆಗದಿದ್ದವರಿಗೆ ಸಹ ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಮುಂದುವರಿದ ಚಿಕಿತ್ಸೆಗೆ ಮಾತ್ರ ಅಲ್ಲಿಗೆ ಬರಬೇಕಾಗ್ತದೆ. ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಮಾತನಾಡಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಕೆಎಸ್ ಹೆಗಡೆ ಆಸ್ಪತ್ರೆಯ ವೈದ್ಯರ ಬಳಿ ಮಾತನಾಡಿದಾಗ ತಕ್ಷಣ ಒಪ್ಪಿಕೊಂಡು ಇಲ್ಲಿನ ಜನರಿಗೆ ವೈದ್ಯಕೀಯ ಸೇವೆ ನೀಡಲು ಮಂಗಳೂರಿನಿಂದ ಬಂದಿರುವುದು ಖುಷಿಯ ಸಂಗತಿ. ಈ ಶಿಬಿರದ ಪ್ರಯೋಜನ ಪಡೆಯಿರಿ ಎಂದರು. 50% ಅನ್ನ ಸರ್ಕಾರಕ್ಕೆ ಉಳಿಸಬೇಕು ಅನ್ನುವಂಥದ್ದೊಂದು ಸರ್ಕಾರಿ ಆದೇಶವನ್ನೇ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಮತ್ತೆ ವಿಧವೆಯರಿಗೆ ಅವರಿಗೂ ಸಹ ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟಿಗೆ ಸರ್ಕಾರ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಮುಖ್ಯವಾಗಿ ಈ ಒಂದು ವೇದಿಕೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಅಂಗವಿಕಲರಿಗೆ ಏನು 40% 74%ನವರಿಗೆ ಬರೀ 400 ರೂಪಾಯಿ ಕೊಡ್ತಾರೆ. ಪರ್ ಡೇ 26 ರೂಪಾಯಿ 62 ಪೈಸಾ ಪರ್ ಡೇ ನಮಗೆ ಕೊಟ್ಟಂತ ಆಗ್ತದೆ. 800 ರೂಪಾಯಿ ಅದು ತಿಂಗಳ ಬರುವುದಿಲ್ಲ. ಈ ತಿಂಗಳದು 3-4 ತಿಂಗಳಿಗೆ ಒಂದ್ಸರಿ ಬರುವಂತ ಪರಿಸ್ಥಿತಿ ಇದೆ ಸರ್ಕಾರದ ಸ್ಥಿತಿ. ಹಾಗೇನೆ 75% ಅಧ್ಯಕ್ಷತೆ ವಹಿಸಿದ್ದ ಕಲಬಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ, ಪ್ರವೀಣ್ ಶೆಟ್ಟಿ ಅವರು ವಿಕಲಚೇತನರಾಗಿದ್ದರೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸಂಘಟಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇದರ ಪ್ರಯೋಜನವನ್ನ ಸಾರ್ವಜನಿಕರು ಪಡೆಯುವಂತೆ ಕರೆ ನೀಡಿದರು. ವೈಯಕ್ತಿಕವಾಗಿ ಅವ್ರ ಸಂಘಟನೆ ಜೊತೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಪರ್ಸನಲ್ ಆಗಿ ತುಂಬಾ ದಿನದಿಂದ ಓಡಾಡ್ತಿದ್ದಾರೆ ನಮಗೆ ತಿಳಿದಂತೆ. ಪಾಪ ಅವ್ರು ಕೇಳ್ಕೊಂಡ್ರು ನಮ್ಮ ಹತ್ರ ಇಲ್ಲಿ ಕನ್ನಡ ಶಾಲೆಯಲ್ಲಿ ಮಾಡ್ತೀವಿ ಅಂತಂದ್ರೆ ಅವ್ರೇನು ಜಾಗ ಕೊಡ್ಲಿಲ್ಲ ಅಂತೆ. ಅದಕ್ಕಾಗಿ ನಮ್ಮ ಹತ್ರ ಬಂದು ಕೇಳ್ಕೊಂಡ್ರು, ನಾವು ನಮ್ಮಿಂದ ಏನ್ ಸಹಾಯ ಬೇಕು ನಿಮಗೆ ಕೊಡ್ತೀವಿ, ಇಂಥ ಒಳ್ಳೆ ಕಾರ್ಯಕ್ರಮವನ್ನ ನೀವು ಮಾಡ್ತಾ ಇದ್ದೀರಿ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಪ್ರವೀಣ್ ಶೆಟ್ಟಿ ಅವರೇ, ಮತ್ತು ನೀವು ಇಂಥ ಕಾರ್ಯಕ್ರಮವನ್ನ ನಮ್ಮ ಪಂಚಾಯತಿಗೆ ತಗೊಬರ್ರಿ, ನಮ್ಮಿಂದ ಏನ್ ಬೇಕು ನಿಮಗೆ ಸಹಾಯ ಸಹಕಾರಿ ಇರ್ತದೆ. ಅದೇ ರೀತಿ ಧನ ಸಹಾಯ ಕೂಡ ಆಗಿರ್ಬೋದು, ನಾವು ಮಾಡ್ತೀವಿ. ಇಂಥ ಕಾರ್ಯಕ್ರಮವನ್ನ ನೀವು ತರ್ತಾ ಇರಿ, ಮಾಡ್ತಾ ಇರಿ. URW, MRW, VRW ಸಂಜೀವಿನಿ ವಿಭಾಗ, ತಾಲೂಕು ಪಂಚಾಯತ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಈ ಶಿಬಿರವನ್ನು ಸಂಘಟಿಸಲಾಗಿತ್ತು. ಕಲಬಾಗ್ PDO ಪ್ರಜ್ಞಾ ಡಿ, ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ರಾಮಕೃಷ್ಣ ಶಾನ್ಭಾಗ್, ಕುಮಟಾ ಕನ್ನಡ ಸಂಘದ ಅಧ್ಯಕ್ಷ ಸದಾನಂದ ದೇಶ್ ಭಂಡಾರಿ, ದಯಾನಿಲಯ ಸ್ಕೂಲ್ ಶಿಕ್ಷಕ ಬಾಲಚಂದ್ರ ಕೋರ್ಗಾಂವ್ಕರ್, KRS ಪಕ್ಷದ ಉಪಾಧ್ಯಕ್ಷ ವೆಂಕಟೇಶ್ ಕೋಡಿಯಾ, CHO ಆಶಾ ಕಾರ್ಯಕರ್ತೆಯರು, ಕಲಬಾಗ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು ಇದ್ದರು. ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಪ್ರಮುಖರಾದ ಪ್ರಮೋದ್ ಶೆಟ್ಟಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಸುಮಾರು 200ಕ್ಕೂ ಅಧಿಕ ಜನರು ಈ ಶಿಬಿರದ ಪ್ರಯೋಜನ ಪಡೆದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.